ಸಮುದ್ರ ಇದು ಎಷ್ಟು ಆಳ ಇರುತ್ತೋ ಇದರ ಕೆಳಗಡೆ ಏನಿದೆಯೋ ಇಲ್ಲಿಯವರೆಗೂ ಯಾರಿಗೂ ಕಂಡು ಹಿಡಿಯೋಕಾಗಿಲ್ಲ. ನಮ್ಮ ಪೂರ್ವಿಕರು ಸಮುದ್ರದ ಕೆಳಗಡೆ ಪಾತಾಳ ಲೋಕ ಇದೆ ಎಂದು ಹೇಳ್ತಾ ಇರ್ತಾರೆ, ಆದ್ರೆ ಸೈನ್ಸ್ ಮಾತ್ರ ಇದನ್ನ ನಂಬಲ್ಲ. ನಮ್ಮ ಭೂಮಿಯ ಮೇಲೆ 75% ನೀರಿದೆ, ಉಳಿದ 25% ಮಾತ್ರವೇ ಭೂಮಿ ಇರುತ್ತೆ. ಒಂದು ಕಡೆ ನಾವು ಬೇರೆ ಗ್ರಹಗಳ ಕಡೆ ಸ್ಯಾಟಲೈಟ್ಸ್ ಗಳನ್ನ ಕಳಿಸಿ ಆ ಗ್ರಹಗಳಿಂದ ಬಹಳಷ್ಟು ಇನ್ಫಾರ್ಮೇಶನ್ ಪಡೆದಿದ್ದೀವಿ, ಆದ್ರೆ ನಮ್ಮ ಭೂಮಿಯ ಬಗ್ಗೆ ನಮಗೆ ಕೇವಲ 60% ಮಾತ್ರವೇ ಗೊತ್ತಿದೆ. ಯಾಕೆಂದ್ರೆ ಉಳಿದ 40% ಭೂಮಿ ಕಾಡಿನ ಕೆಳಗಡೆ, ಮಂಜಿನ ಪ್ರದೇಶಗಳಲ್ಲಿ, ಪರ್ವತ ಪ್ರಾಂತ್ಯಗಳ ಕೆಳಗಡೆ ಮತ್ತು ಮರಳಿನ ಪ್ರಾಂತ್ಯದ ಕೆಳಗಡೆ ಹೂತು ಹೋಗಿದೆ. ನಮ್ಮ ಭೂಮಿಯ ಮೇಲೆ ಇರುವ 25% ನೆಲದ ಬಗ್ಗೆನೆ ನಮಗೆ ತಿಳಿದುಕೊಳ್ಳೋಕಾಗಿಲ್ಲ. ಅಂತದ್ದು ಇದಕ್ಕೆ 3 ಪಟ್ಟು ಜಾಸ್ತಿ ಇರುವ ಸಮುದ್ರದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದೀವಿ ಗೊತ್ತಾ? 75% ಇರುವ ಸಮುದ್ರಗಳ ಬಗ್ಗೆ ನಮಗೆ ಕೇವಲ 5% ಮಾತ್ರವೇ ಇಲ್ಲಿಯವರೆಗೆ ತಿಳಿದುಕೊಳ್ಳೋಕೆ ಸಾಧ್ಯವಾಗಿದೆ. ಹಾಗಾದ್ರೆ ಕೇವಲ 5% ಇನ್ಫಾರ್ಮೇಶನ್ ಮಾತ್ರವೇ ನಮಗೆ ಯಾಕೆ ಸಿಕ್ಕಿದೆ? ನಿಜಕ್ಕೂ ಸಮುದ್ರ ಎಷ್ಟು ದೊಡ್ಡದಿದೆ, ಎಷ್ಟು ಆಳ ಇದೆ, ಸಮುದ್ರದ ಆಳದಲ್ಲಿ ಏನಿದೆ ಎಂಬ ಇಂತಹ ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ವಿಡಿಯೋವನ್ನ ಸ್ಕಿಪ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಈ ಸಮುದ್ರದಲ್ಲಿ ಸ್ಕ್ಯೂಬಾ ಡೈವರ್ ಗಳಿಗೆ ಕೇವಲ 40 ಮೀಟರ್ಗಳ ಆಳದವರೆಗೆ ಹೋಗೋಕೆ ಮಾತ್ರವೇ ಅನುಮತಿ ಇರುತ್ತೆ. ಅವರು ಏನ್ ಮಾಡಬೇಕು ಅಂತ ಅಂದುಕೊಂಡ್ರು ಕೂಡ ಈ 40 ಮೀಟರ್ಗಳ ಆಳದವರೆಗೆ ಮಾತ್ರವೇ ಮಾಡಬಲ್ಲರು. ಒಂದು ವೇಳೆ ಸಮುದ್ರದಲ್ಲಿ 93 ಮೀಟರ್ಗಳಷ್ಟು ಆಳಕ್ಕೆ ಹೋದ್ರೆ ಅಲ್ಲಿ ನಮಗೆ ಲೂಸಿಟಾನಿಯಾ ಹಡಗು ಕಾಣಿಸಿಕೊಳ್ಳುತ್ತೆ. ಇದು 1950ರಲ್ಲಿ ಮುಳುಗಿ ಹೋಗಿರುವ ಒಂದು ಬ್ರಿಟಿಷ್ ಹಡಗು. ಇಲ್ಲಿಯವರೆಗೂ ಕೂಡ ಅದು ಅಲ್ಲೇ ಇದೆ. ಒಂದು ವೇಳೆ ಡೈವರ್ಗಳು 100 ಮೀಟರ್ಗಳಷ್ಟು ಆಳದವರೆಗೆ ಹೋದ್ರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಆ ಪ್ರೆಷರ್ ಕಾರಣದಿಂದ ನಮ್ಮ ದೇಹದಲ್ಲಿರುವ ಒಂದೊಂದು ಪಾರ್ಟ್ ಕೆಲಸ ಮಾಡೋದನ್ನೇ ನಿಲ್ಲಿಸಿ ಬಿಡುತ್ತೆ. ಆದ್ರೆ ಹರ್ಬರ್ಟ್ ನಿಶ್ ಎಂಬ ಒಬ್ಬ ಆಸ್ಟ್ರೇಲಿಯನ್ ಡೈವರ್ ಸಮುದ್ರದಲ್ಲಿ 214 ಮೀಟರ್ಗಳಷ್ಟು ಆಳದವರೆಗೆ ಹೋಗಿ ಸೇಫ್ ಆಗಿ ಹಿಂತಿರುಗಿ ಬಂದು ಎಲ್ಲರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದ್ದಾನೆ. ಇಲ್ಲಿ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಆತ ಆಕ್ಸಿಜನ್ ಮಾಸ್ಕ್ ಅನ್ನು ಕೂಡ ಹಾಕಿಕೊಳ್ಳದೆ ಅಷ್ಟೊಂದು ಆಳಕ್ಕೆ ಹೋಗಿ ಬಂದಿದ್ದಾನೆ. ಹಾಗಂತ ಇದೇ ದೊಡ್ಡ ರೆಕಾರ್ಡ್ ಅಂತ ಅನ್ಕೋಬೇಡಿ. ಅಹಮದ್ ಗ್ಯಾಬರ್ ಎಂಬ ಒಬ್ಬ ಈಜಿಪ್ಟ್ ಡೈವರ್ 332 ಮೀಟರ್ಗಳಷ್ಟು ಆಳಕ್ಕೆ ಹೋಗಿ ಬಂದಿದ್ದಾನೆ. ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿ ಇಷ್ಟೊಂದು ಆಳಕ್ಕೆ ಹೋಗಿ ಬಂದಿರುವ ವ್ಯಕ್ತಿ ಈತನೇ. ಇಲ್ಲಿಯವರೆಗೂ ಕೂಡ ಈ ರೆಕಾರ್ಡ್ ಅನ್ನ ಯಾರಿಗೂ ಮುರಿಯೋಕಾಗಿಲ್ಲ. ಅಂಡ್ ಇನ್ನೂ ಆಳದಲ್ಲಿ ಅಂದ್ರೆ ಸಮುದ್ರದಲ್ಲಿ 443 ಮೀಟರ್ಗಳಷ್ಟು ಆಳದಲ್ಲಿ ನ್ಯೂಯಾರ್ಕ್ ನ ಅತ್ಯಂತ ಎತ್ತರವಾದ ಬಿಲ್ಡಿಂಗ್ ಆಗಿರುವ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕೂಡ ಮುಳುಗಿ ಹೋಗಿಬಿಡುತ್ತೆ. ಸಮುದ್ರದ 500 ಮೀಟರ್ಗಳಷ್ಟು ಆಳದಲ್ಲಿ ಮನುಷ್ಯರು ಸಬ್ಮರೈನ್ ಗಳ ಸಹಾಯವಿಲ್ಲದೆ ಹೋಗೋಕೆ ಅಸಾಧ್ಯ ಅಂತ ಕೂಡ ಹೇಳ್ಬೋದು. ಆದ್ರೆ